ಅವ್ರು ಕೂತಾಳೆ ಸಕಾಲ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲರ ಲೈಫಲ್ಲೂ ಆ ಥರ ಒಂದು ಸೀನ್ ನಡೆದಿರುತ್ತೆ. ಸೊ ಬಾಲ್ಯ ನೆನಪಾಗುತ್ತೆ. ನವೀನ್ ಸರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಓವರಾಲ್ ಮೂವಿ ತುಂಬಾ ಚೆನ್ನಾಗಿದೆ, ಎಂಟರ್ಟೈನ್ ಆಗಿದೆ. ಫುಲ್ ಕಾಮಿಡಿ ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಪೂರ್ತಿ ಬಂದು ನೋಡ್ಬೋದು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಏನ್ ಇಷ್ಟ ಆಯ್ತು ನಿಮ್ಗೆ? ಅಂದ್ರೆ ಅವರು ಸಾಂಗ್ಸ್ ಹೀರೋ ಎಲ್ಲ ಡೈರೆಕ್ಷನ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸಿನಿಮಾ. ಬೆಸ್ಟ್ ಮೂವಿ ಚೆನ್ನಾಗಿತ್ತು. ನೆಕ್ಸ್ಟ್ ಬರೋರಿಗೆ ಏನ್ ಹೇಳ್ತೀರಾ ಅಂತ ಬಂದು ನೋಡ್ಬೇಕು. ಒಳ್ಳೆ ಮೂವಿ, ಒಳ್ಳೆ ಇಂಟ್ರೆಸ್ಟಿಂಗ್ ಇದೆ, ಚೆನ್ನಾಗಿದೆ. ಸ್ಟೋರಿ ಹೇಗಿದೆ? ನಾವು ಮಂಡ್ಯದವ್ರೆ. ಮಂಡ್ಯ ತುಂಬಾ ಚೆನ್ನಾಗಿದೆ, ತುಂಬಾ ಸಖತ್ತಾಗಿದೆ. ಎಲ್ರು ಫ್ಯಾಮಿಲಿ ಬಂದು ನೋಡೋಂಥ ಮೂವಿ. ಸಿನಿಮಾ ತುಂಬಾ ಚೆನ್ನಾಗಿದೆ, ನೋಡ್ಬೋದು, ಸುಮಾರು ಸಲ ನೋಡ್ಬೋದು. ಸಾಂಗ್ಸು, ಆಮೇಲೆ ಮ್ಯೂಸಿಕ್ಕು, ಆ ನೇಚರ್ ಅಲ್ಲಿ ಶೂಟಿಂಗ್ ತೆಗ್ದಿರೋದೆಲ್ಲ ತುಂಬಾ ಇಷ್ಟ ಆಯ್ತು. ಕಾಮಿಡಿ ಇಷ್ಟ ಆಯ್ತು. ಕಾಮಿಡಿ ತುಂಬಾ ಚೆನ್ನಾಗಿದೆ, ಲವ್ ಮ್ಯಾಟ್ರ್ ಅದು ಚೆನ್ನಾಗಿದೆ. ಹೀರೋಯಿನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಏನ್ ಮೋಸ ಇಲ್ಲ, ತುಂಬಾ ಬ್ಯೂಟಿಫುಲ್ ಆಗಿದೆ. ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ, ಹೊಸತನ ಇದೆ ಮೂವಿಲಿ. ತುಂಬಾ ಚೆನ್ನಾಗಿದೆ. ನಾನು ಏನು ಅನ್ಕೊಂಡಿದ್ದೆ ಅದನ್ನ ನಾನು ಮಾಡಿದ್ದೀನಿ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜನಗಳೆಲ್ಲರೂ ನೋಡಿ ಸಂತೋಷ ಪಡಬೇಕು. ಆ ಭಾಷೆ, ಆ ಸಂಸ್ಕೃತಿ, ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಸಂತೋಷ ಆಗಬೇಕು. ನಿಜವಾಗ್ಲೂ ತುಂಬ ಇಷ್ಟಪಡ್ಬೇಕು ಎಲ್ರು. ನಾನೇ ಯೋಚನೆ ಮಾಡಿ ಇದೇ ಥರ ಇರಬೇಕು ಅಂತ ಹೇಳಿದ್ದೆ. ಅದೇ ಥರ ನವೀನ್ ತೆಗೆದಿದ್ದಾರೆ ಡೈರೆಕ್ಟರ್ಗಳು. ಖಂಡಿತ ಸಕ್ಸಸ್ ಆಗಲಿ ಅವ್ರಿಗೆಲ್ಲರಿಗೂ. ಅದರಲ್ಲೂ ಹೊಸಬ್ರು ಎಲ್ಲ ಹೊಸ ಆ್ಯಕ್ಟ್ರಿಗಳು, ಅವ್ರಿಗೆಲ್ಲ ಒಂದು ಕಳೆ ತುಂಬಿ ನೀವೆಲ್ಲ ಸೇರ್ಕೊಂಡು ದೇವ್ರು ಒಳ್ಳೇದು ಮಾಡಲಿ ಎಲ್ರಿಗೂ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ, ಸ್ಟೋರಿ ಚೆನ್ನಾಗಿದೆ, ಸೀನ್ರಿ ಎಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹಳ್ಳಿ ವಾತಾವರಣ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಹೇಗನ್ಸುತ್ತೆ? ಡಿಫ್ರೆಂಟ್ ಆಗಿದೆ, ಇದೊಂಥರ ಕೊನೆಗೆ ಆ ತರ ಆಗೋಯ್ತಲ್ಲ ಹಾಗೆ. ಎಲ್ಲರೂ ಅದೇ ತಿಳ್ಕೊಬೇಕು. ಫೇಲ್ಯೂರ್ ಆಯ್ತು ಅಂತ ಹತ್ಕೊಂಡ್ ಕೂತ್ಕೋಬಾರ್ದು. ನೆಕ್ಸ್ಟ್ ಇನ್ನೊಬ್ರು ಇರ್ತಾರೆ ನಮ್ಗೆ ಅಂತ ಇರ್ತಾರೆ ಅಂತ ತಿಳ್ಕೊಬೇಕು. ಈ ಸ್ಟೋರಿ ನ್ಯಾಚುರಲ್ ಆಗಿದೆ, ಇಬ್ಬರದು ನ್ಯಾಚುರಲ್ ಆಗಿದೆ. ತುಂಬಾ ಚೆನ್ನಾಗಿದೆ ಸರ್. ಹಳ್ಳಿ ಪಕ್ಕ ಹೆಂಗ್ ನಡೆಯುತ್ತೋ, ನಾವು ಕೂಡ ಮಂಡ್ಯದವ್ರೆ. ಅಲ್ಲಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವ್ರು ಮಾತಾಡೋ ರೀತಿ ಸ್ಟೈಲ್ ಆಗಿರ್ಬೋದು, ಯಾವುದು ಎಲ್ಲೋ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇಲ್ಲ. ನ್ಯಾಚುರಲ್ ಆಗಿ ಏನು ನಡೆಯುತ್ತೋ ಅದನ್ನ ಮಾಡಿದ್ದಾರೆ. ಹಾಗೆ ರಿಷಿ ಅವರು ತುಂಬಾ ಕ್ಯಾಮ್ರಾ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಹೇಗಿದೆ? ಚೆನ್ನಾಗಿದೆ ಸರ್. ಲವ್ ಸ್ಟೋರಿ ಬಗ್ಗೆ ಏನು ಮೆಸೇಜ್ ಇದೆಯಾ? ಮೆಸೇಜ್ ಅಂತ ಲವ್ ಸ್ಟೋರಿ ಬಗ್ಗೆ ಮೆಸೇಜ್ ಅಂತ ಏನಿಲ್ಲ ಸರ್. ಅದೇ ಹೇಳಿದ್ನಲ್ಲ, ಅಲ್ಲ ಹಳ್ಳಿಗಳಲ್ಲಿ ಯಾವ ತರ ನಡೀತಿರುತ್ತೆ ಅದನ್ನ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್. ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ನಾವು ಸಾಂಗ್ಸ್ ರಿಲೀಸ್ ಆದಾಗಲೇ ನೋಡಿದ್ವಿ. ಸಾಂಗ್ಸ್ ಇಂದನೇ ಫಿಲ್ಮ್ ಹಿಟ್ ಆಗುತ್ತೆ ಅಂತ ಅನ್ಕೊಂಡಿದೀವಿ. ತುಂಬಾ ಚೆನ್ನಾಗಿ ಹಿಟ್ ಆಗಿದೆ. ಥ್ಯಾಂಕ್ ಯು ಸರ್. ಎಲ್ಲ ಆಕ್ಟಿಂಗ್ ಚೆನ್ನಾಗಿದೆ, ಡ್ಯಾನ್ಸ್ ಚೆನ್ನಾಗಿದೆ, ಆಮೇಲೆ ಕಾಮಿಡಿ ಸೀನ್ಸ್ ಬರುತ್ತಲ್ಲ ಅದು ಚೆನ್ನಾಗಿದೆ. ಟೋಟಲ್ ಆಗಿ ಹೇಳ್ಬೇಕಾದ್ರೆ ಎಂಟರ್ಟೈನ್ಮೆಂಟ್ ಆಗಿದೆ ಫಿಲಮ್. ತುಂಬಾ ಎಂಜಾಯ್ ಮಾಡಿದ್ರಾ? ಎಂಜಾಯ್ ಮಾಡಿದೀವಿ. ಹುಡುಗಿ ಕೈ ಕೊಡೋದು ಈಗ ನಾರ್ಮಲ್ ಆಗಿಬಿಟ್ಟಿದೆ. ಅದು ಎಲ್ಲ ಕಡೆನೂ ಅದೇನು ಇದು ಸ್ಪೆಷಲ್ ಅನ್ಸಲ್ಲ. ಈಗ ಎಲ್ಲ ಟ್ರೆಂಡ್ರಲ್ಲಿ ಅದೇ ಇರೋದ್ರಿಂದ ಅದು ಇಲ್ಲ ಎಮೋಷನಲ್ ಎಲ್ಲ ಕಾಮಿಡಿ ತುಂಬಾ ಸೂಪರ್ ಯೂನಿಕ್ ಆಗಿತ್ತು. ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿತ್ತು. ನಾವು ಎಕ್ಸ್ಪೆಕ್ಟೆಡ್ ಹೀರೋಯಿನ್ ಇಲ್ಲ, ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಅಲ್ಲಿ ಹುಡುಗಿ ಸಿಗಲ್ವಾ? ಅದು ನೋಡಿ ಹೋಗಿ ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಎಲ್ಲರೂ ಬಂದು ನೋಡ್ಬೋದು. ನವೀನ್ ಅವರು ಚೆನ್ನಾಗಿ ಮಾಡಿದ್ದಾರೆ. ವರ್ಷ ನನ್ನ ಫ್ರೆಂಡು, ಅವಳು ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಅವಳು ಫಸ್ಟ್ ಮೂವಿ, ಎಲ್ಲರೂ ಬಂದು ಒಂದ್ಸರಿ ನೋಡ್ಬೇಕು. ಫಿಲಮ್ ಇಂಪ್ಯಾಕ್ಟ್ ಇದೆಯಾ ಮ್ಯಾಮ್? ಫಿಲಮ್ ಅಂತ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಎಂಟರ್ಟೈನ್ಮೆಂಟ್ ಆಗಿ ನೋಡ್ಬೇಕು. ತುಂಬಾ ಚೆನ್ನಾಗಿದೆ ಮೂವಿ. ಆಕ್ಚುಲಿ ಎಲ್ಲರೂ ಬಂದು ನೋಡ್ಬೇಕು. ಕಂಪ್ಲೀಟ್ ಆಗಿ BGM ಅಂತೂ ನೆಕ್ಸ್ಟ್ ಲೆವೆಲ್ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲೂ ಒಂದ್ ಕಡೆ ಡ್ರಾಪ್ ಅನ್ಸಲ್ಲ.
ಕ್ಲೈಮ್ಯಾಕ್ಸ್ ಮಾತ್ರ ಒಳ್ಳೆ ಟ್ವಿಸ್ಟ್ ಟರ್ನ್ಸ್ ಇದೆ. ಇಂಟರ್ವಲ್ ಸೀನು ಸೂಪರ್ ಆಗಿದೆ. ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಳ್ಳೆ ಮೂವಿ, ಸೂಪರ್ ಆಗಿದೆ. ಅದೇ ಅದನ್ನ ತೋರಿಸಿದ್ದಾರೆ. ಬ್ರೇಕಪ್ ಮಾಡ್ಕೊಂಡು ಎಣ್ಣೆ ಹೊಡ್ಕೊಂಡು ಅದು ಇದು ಮಾಡೋ ಬದಲು ನಮಗೋಸ್ಕರ ಒಬ್ಳು ಇರ್ತಾಳೆ, ಅವಳಿಗೋಸ್ಕರ ಕಾಯಿರಿ ಅಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಫುಲ್ ಎಂಟರ್ಟೈನ್ಮೆಂಟ್, ಥ್ರೂ ಔಟ್ ಎಂಟರ್ಟೈನ್ಮೆಂಟ್ ಇದೆ. ಎಮೋಷನ್ ಆಗ್ಲಿ, ಫೈಟ್ಸ್ ಆಗ್ಲಿ, ಕಾಮಿಡಿ ಆಗ್ಲಿ, ನೆಕ್ಸ್ಟ್ ಲೆವೆಲ್ ಆಗಿದೆ. ಸಿಂಗರ್ ಇಂದ ಆಕ್ಟಿಂಗ್ ಬಂದಿದೆ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಥ್ಯಾಂಕ್ ಯು. ಮೂವಿ ತುಂಬಾ ಚೆನ್ನಾಗಿತ್ತು. ಆಮೇಲೆ ಲಾಸ್ಟ್ ಸೀನ್ ತುಂಬಾ ಚೆನ್ನಾಗಿತ್ತು. ಮೂವಿ ತುಂಬಾ ಕಾಮಿಡಿ ಆಗಿದೆ. ಸಾಂಗ್ಸ್ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು.